ಮಹಿಳೆಯ ದೇಹದ ಇದೊಂದು ಭಾಗ ನೋಡಿಯೇ ಆಕೆ ಎಂಥವಳು ಅಂತ ಸುಲಭವಾಗಿ ಹೇಳಬಹುದು. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿ ಪುಸ್ತಕದಲ್ಲಿ ಮಹಿಳೆಯರ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ಎಲ್ಲ ಗುಣಗಳು ಪ್ರತಿಯೊಬ್ಬ ಮಹಿಳೆಯಲ್ಲೂ ಕಂಡುಬರುತ್ತವೆ. ಆದರೆ ಕೈಯ 5 ಬೆರಳುಗಳು ಸಮಾನವಾಗಿರುವುದಿಲ್ಲ ಎಂದು ಸಹ ಅವರು ಉಲ್ಲೇಖಿಸಿದ್ದಾರೆ. ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಈ ಮಾತು ಅನ್ವಯಿಸುವುದಿಲ್ಲ ಎಂದು. ಕೆಲವು ಮಹಿಳೆಯರ ನಡವಳಿಕೆಯೂ ಅವರ ಕುಲದ ಅಂದರೆ ಕುಟುಂಬದ ನಾಶಕ್ಕೆ ಕಾರಣವಾಗುತ್ತದೆ. ಆದರೆ ಸಾಮಾಜಿಕ ಭಾಷೆಯಲ್ಲಿ ಅಂಥವರನ್ನು ಅಶುಭ ಅಥವಾ ಕೆಟ್ಟ ಸ್ವಭಾವದವರು ಎಂದು ಕರೆಯಲಾಗುತ್ತದೆ. ಅಂತಹ ಮಹಿಳೆಯರನ್ನು ಚೆನ್ನಾಗಿ ತಿಳಿದುಕೊಳ್ಳದ ಹೊರತು ಅವರನ್ನು ಗುರುತಿಸಲು ಸಾಧ್ಯವಿಲ್ಲ. ಮಹಿಳೆಯ ದೇಹದ ಇದೊಂದು ಭಾಗ ನೋಡಿಯೇ ಆಕೆ ಎಂಥವಳು ಅಂತ ಸುಲಭವಾಗಿ ಹೇಳಬಹುದು. ಮಹಿಳೆಯ ದೇಹದ ಇದೊಂದು ಭಾಗ ನೋಡಿಯೇ ಆಕೆ ಎಂಥವಳು ಅಂತ ಸುಲಭವಾಗಿ ಹೇಳಬಹುದು. ಚಾಣಕ್ಯ ನೀತಿಯ ಪ್ರಕಾರ ವ್ಯಕ್ತಿತ್ವವಿಲ್ಲದ ಮಹಿಳೆಯನ್ನು ಗುರುತಿಸುವ ಚಿಹ್ನೆಗಳು. ಚಾಣಕ್ಯ ನೀತಿಯ ಪ್ರಕಾರ ಮಹಿಳೆಯ ಕಿರುಬೆರಳು ಅಥವಾ ಅದರ ಪಕ್ಕದ ಕಾಲ್ಬೆರಳು ನೆಲವನ್ನು ಮುಟ್ಟುವುದಿಲ್ಲ. ಉಂಗುರದ ಪಕ್ಕದ ಕಾಲ್ಬೆರಳು ಹೆಬ್ಬೆರಳಿಗಿಂತ ಹೆಚ್ಚು ಉದ್ದವಾಗಿದ್ದರೆ ಅಂಥ ಮಹಿಳೆಯರು ಪರಿಸ್ಥಿತಿಗಳು ಮತ್ತು ಸಂದರ್ಭಗಳಿಗನುಗುಣವಾಗಿ ತಮ್ಮ ಪಾತ್ರವನ್ನು ಬದಲಾಯಿಸುತ್ತಾರೆ. ಹಿಂಭಾಗದ ಕಾಲುಗಳು ತುಂಬಾ ದಪ್ಪವಾಗಿರುವ ಮಹಿಳೆಯರನ್ನು ಮನೆಗೆ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದಕ್ಕೆ ವಿರುದ್ಧವಾಗಿ ಕಾಲಿನ ಹಿಂಭಾಗವು ತುಂಬಾ ತೆಳ್ಳಗಿದ್ದರೆ ಅಥವಾ ಒಣಗಿದ್ದರೆ ಅಂಥ ಮಹಿಳೆಯರು ತಮ್ಮ ಜೀವನದಲ್ಲಿ ವಿವಿಧ ರೀತಿಯ ನೋವನ್ನು ಎದುರಿಸುತ್ತಾರೆ. ಒಬ್ಬ ಮಹಿಳೆಯ ಹೊಟ್ಟೆ ಚಪ್ಪಟೆಯಾಗಿದ್ದರೆ ಆ ಮಹಿಳೆ ತನ್ನ ಜೀವನದುದ್ದಕ್ಕೂ ಬಡತನ ಮತ್ತು ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಮಹಿಳೆಯರು ಉದ್ದವಾದ ಹೊಟ್ಟೆಯನ್ನು ಹೊಂದಿದ್ದರೆ ಅದು ದುರದೃಷ್ಟದ ಸಂಕೇತವಾಗಿದೆ. ಹೊಣೆ ತುಂಬಾ ಉದ್ದವಾಗಿದ್ದರೆ ಅಂಥ ಮಹಿಳೆಯರು ತಮ್ಮ ಸೋದರ ಮಾವನಿಗೆ ಅಶುಭವರು. ಸೊಂಟದ ಕೆಳಭಾಗವು ಭಾರವಾಗಿದ್ದರೆ ಅವರ ಗಂಡನಿಗೆ ಅಶುಭವೆಂದು ಪರಿಗಣಿಸಲಾಗುತ್ತದೆ. ತುಟಿಯ ಮೇಲ್ಭಾಗದಲ್ಲಿ ಹೆಚ್ಚು ಕೂದಲಿರುವ ಮಹಿಳೆಯರನ್ನು ಅವರ ಗಂಡಂದಿರಿಗೆ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಕಿವಿಯಲ್ಲಿ ಅತಿಯಾದ ಕೂದಲಿರುವ ಮತ್ತು ಕಿವಿಗಳು ಒಂದೇ ಗಾತ್ರದಲ್ಲಿರದ ಮಹಿಳೆಯರು ಮನೆಯಲ್ಲಿ ಅತೃಪ್ತಿಗೆ ಕಾರಣರಾಗುತ್ತಾರೆ. ದಪ್ಪ, ಉದ್ದ ಮತ್ತು ಅಗಲವಾದ ಹಲ್ಲುಗಳನ್ನು ಹೊಂದಿದ ಮಹಿಳೆಯ ಜೀವನದಲ್ಲಿ ಯಾವಾಗಲೂ ದುಃಖದ ಮೋಡಗಳಿರುತ್ತವೆ. ಸಣ್ಣ ಕುತ್ತಿಗೆಯನ್ನು ಹೊಂದಿರುವ ಮಹಿಳೆಯರು ಅಂಥ ಮಹಿಳೆಯರು ಯಾವುದೇ ಫಲಿತಾಂಶಕ್ಕಾಗಿ ಇತರರನ್ನು ಅವಲಂಬಿಸಿರುತ್ತಾರೆ. ಕತ್ತಿನ ಉದ್ದ 4 ಬೆರಳುಗಳಿಗಿಂತ ಹೆಚ್ಚಿದ್ದರೆ ಆ ಮಹಿಳೆ ತನ್ನ ಸ್ವಂತ ವಂಶಾವಳಿಯ ನಾಶಕ್ಕೆ ಕಾರಣಲಾಗುತ್ತಾಳೆ. ಈ ಲೇಖನದಲ್ಲಿ ನಾವು ಮಹಿಳೆಯರನ್ನು ಯಾವುದೇ ರೀತಿಯಲ್ಲಿ ಶುಭ ಅಥವಾ ಅಶುಭ ವರ್ಗಗಳಾಗಿ ವಿಂಗಡಿಸಿಲ್ಲ ಅಥವಾ ಮಹಿಳೆಯರ ಘನತೆಯನ್ನು ಉಲ್ಲಂಘಿಸುವ ಯಾವುದೇ ಪ್ರಯತ್ನವನ್ನು ನಾವು ಮಾಡಿಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೋಕೇಶ್ ಮಾಡಿ ಹಾಗೂ ತಪ್ಪದೇ ಈ 1000 ಕನಸು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.